ಸೊ ಈ ತಿಂಗಳ 23ನೇ ತಾರೀಕಿನಲ್ಲಿ ಒಂದು CS ಪುರ ಅಂಕಲಕುಪ್ಪೆ ಊರಲ್ಲಿ ಒಂದು ಮರ್ಡರ್ ಆಗಿದೆ. ಸೊ ಅಫ್ರೀದ್ ಅನ್ನೋ ಹುಡುಗ ಸುಮಾರು ಒಂದು 25 ವರ್ಷ 24-25 ವರ್ಷ ಅವರು ದೊಡ್ಡಪ್ಪನು ಒಂದು ಚಾಕುವಿಂದ ಚುಚ್ಚು ಮರ್ಡರ್ ಮಾಡಿದ್ದಾನೆ. ಸೊ ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ರೀಚ್ ಆದಾಗ ಅಲ್ಲಿ ಬಾಡಿ ಬಿದ್ದಿತ್ತು. ಸೊ ಅದಾದ ಮೇಲೆ ಅಕ್ಯೂಸನ್ನು ಹುಡುಕುವಾಗ ನಮಗೆ ಗುಬ್ಬಿ ಪೊಲೀಸರು ಅಕ್ಯೂಸನ್ನು ಸೆಕ್ಯೂರ್ ಮಾಡಿಕೊಂಡು ಅವನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಸೊ ಇದಕ್ಕೆ ಹಿನ್ನೆಲೆ ಬಂದು ಈ ಅಕ್ಯೂಸ್ಡ್ ತಂದೆ ಎಕ್ಸ್ಪೈರ್ ಆದಮೇಲೆ ಪ್ರಾಪರ್ಟಿ ಏನು ಈಗ ಇದಿದೆ 5 ಎಕರೆ ಜಮೀನಿದೆ, ಅದನ್ನು ಇನ್ನೂ ಇವ್ರ ಹೆಸರಿಗೆ ಬಂದಿಲ್ಲ. ಅದ್ರ ವಿಚಾರಕ್ಕೋಸ್ಕರ ಇವರು ಡೈಲಿ ಜಗಳ ಮಾಡ್ಕೊಳ್ತಿದ್ರು. ಆವತ್ತಿನ ಇಮ್ಮಿಡಿಯೇಟ್ ರೀಸನ್ ಬಂದು ಈ ಸತ್ತೋಗಿರುವವರು ಕುರಿ ಅಕ್ಯೂಸ್ಡ್ ಕುರಿ ಏನು ಸತ್ತೋಗಿರೋರು ದೊಡ್ಡಪ್ಪ ತೋಟೆಯಲ್ಲಿ ಎಂಟರ್ ಆಗಿದೆ ಅಂತ ಅವರು ದೊಡ್ಡಪ್ಪ ಅಕ್ಯೂಸ್ಡ್ ತಾಯಿ ಜೊತೆ ಜಗಳ ಮಾಡ್ತಾರೆ. ತಾಯಿ ಬೇಬಿ ಜಾನ್ ಅವರ ಜೊತೆ ಜಗಳ ಮಾಡ್ತಾರೆ. ಆ ವಿಚಾರವಾಗಿ ಇವನು ಅಕ್ಯೂಸ್ಡ್ ಸಿಟ್ ಮಾಡಿಕೊಂಡು ಒಂದು ಮಟನ್ ಕೊಯ್ಯುವ ಚಾಕುವಿಂದ ಹೊಟ್ಟೆ ಮತ್ತು ಬಲಭಾಗ ಚುಚ್ಚಿ ಮರ್ಡರ್ ಮಾಡಿದ್ದಾನೆ. ಸರ್, ಈ ಆರೋಪಿಯ ಹಿನ್ನೆಲೆ ಏನು? ಸೊ ಆರೋಪಿ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಒಂದು ಡಾಬಾ ಅಲ್ಲಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾನೆ. ಸೊ ಲಾಸ್ಟ್ ಒಂದು 2 ತಿಂಗಳಿಂದ ಮನೆಯಲ್ಲೇ ಇದ್ದಾನೆ. ಮನೆಯಲ್ಲಿ ಯಾಕೆ ಇದ್ದಾನೆ ಅಂತ ತಿಳ್ಕೊಂಡಾಗ ಇದೇ ಜಮೀನು ವಿಚಾರವಾಗಿ ಅವರು ತಾಯಿಗೆ ಜಾಸ್ತಿ ಕಾಟ ಆಗ್ತಾಯಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಇವನು ಬಂದು ಇಲ್ಲೇ ಉಳ್ಕೊಳ್ತಾ ಇದ್ದಾನೆ. ಸೊ ಈಗ ನಿನ್ನೆ ಆಗಿರೋ ಮೊನ್ನೆ 23ಕ್ಕೆ ಆಗಿರೋ ಘಟನೆಯಿಂದ ಮರ್ಡರ್ ಮಾಡಿಬಿಟ್ಟು ಪ್ರಾಪರ್ಟಿ ವಿಚಾರಕ್ಕೆ ಯಾವ ಥರ ಸ್ಟೇಷನಲ್ಲಿ ಏನಾದ್ರು ಗಲಾಟೆ ಅಂತೇಳಿ ಕಂಪ್ಲೇಂಟ್ ಅಂತ ಬಂದಿದ್ರಾ? ಸೊ ನಾವು ಚೆಕ್ ಮಾಡಿಸಿದ್ವಿ, ಯಾವುದೇ NC ಆಗಲಿ FIR ಆಗಲಿ ಯಾವುದೂ ಆಗಿರಲಿಲ್ಲ. ಸೊ ಆ ಥರ ಏನಾದರೂ ಆಗಿದೆಯಾ ಅನ್ನೋದು ನಾವು ಬೀಟ್ ಕಾನ್ಸ್ಟೇಬಲಿಂದನೂ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಕುಟುಂಬ ವಿಚಾರ ಆಗಿರೋದ್ರಿಂದ ನಮ್ಮ ಕಣ್ಣು ನಾಲೆಜ್ಗೆ ಬಂದಿಲ್ಲ ಅಂತ ತಿಳ್ಕೊಳ್ತಾ ಇದ್ದೀವಿ. ಹಣದ ವಿಚಾರಕ್ಕೇನೋ ಗಲಾಟೆ ಆಗ್ತಾ ಇತ್ತು ಅನ್ನೋದು ಯಾವ್ದು ವಿಚಾರ ಏನೋ ಕೊಟ್ಟಿದ್ರಂತೆ ಅವರು ತಂದೆಯವ್ರಿಗೆ? ಸೊ ಇನ್ನೂ ವಿಚಾರಣೆ ಮಾಡಲಾಗ್ತಾ ಇದೆ. ಬಟ್ ಸದ್ಯಕ್ಕೆ ನಮಗೆ ಕಂಡು ಬಂದಿರೋದು ಇಡೀ ಅವರು ಏನು ಜಮೀನು ಇದೆ, ಮೊತ್ತ ಫ್ಯಾಮಿಲಿ ಜಮೀನಿದೆ, ಅದು ಪೂರ್ತಿ ಅವರು ದೊಡ್ಡಪ್ಪನ ಹೆಸರಲ್ಲೇ ಇದೆ. ಇನ್ನೂ ಅದು ನಮಗೆ ಭಾಗ ಇನ್ನೂ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಅವರು ಮಾಡ್ತಾಯಿದ್ದಾರೆ ಅಂತ ಹೇಳ್ತೀವಿ.